ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಂಸತ್ತಿನಲ್ಲಿ ಮಸೂದೆಗಳಿಗೆ ಸೋಲಾಗಿವೆ. ಇವತ್ತು ರಾತ್ರಿ 8:30ಕ್ಕೆ ದೇಶವನ್ನ ಉದ್ದೇಶಿಸಿ ಪ್ರಧಾನಿ ಮೋದಿಯವರು ಮಾತಾಡ್ತಾರೆ. ಕುತೂಹಲ ಮೂಡಿಸಿದೆ ಪ್ರಧಾನಿ ಮೋದಿಯವರ ಭಾಷಣ. ಸಂಸತ್ತಿನಲ್ಲಿ ಮಸೂದೆಗಳಿಗೆ ಸೋಲಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಮೋದಿಯವರು ಭಾಷಣವನ್ನ ಮಾಡ್ತಾರೆ. ಇವತ್ತು ರಾತ್ರಿ 8:30ಕ್ಕೆ ದೇಶವನ್ನ ಉದ್ದೇಶಿಸಿ, ದೇಶದ ಜನರನ್ನ ಉದ್ದೇಶಿಸಿ ಪ್ರಧಾನಿ ಮೋದಿಯವರು ಮಾತಾಡ್ತಾರೆ. ಹೀಗಾಗಿ ಇದರ ಬಗ್ಗೆ, ಈ ಒಂದು ವಿಚಾರದ ಬಗ್ಗೆ ಮೋದಿ ಅವರು ಹೇಗೆ ರಿಯಾಕ್ಟ್ ಮಾಡ್ತಾರೆ, ಏನ್ ಹೇಳ್ತಾರೆ ಅನ್ನೋದು ಸದ್ಯದ ಕುತೂಹಲ. ಪ್ರಮುಖ 3 ಅಂಗೀಕಾರ ಸಿಗದ ಬೆನ್ನಲ್ಲೇ ಕಾತುರ ಜಾಸ್ತಿ ಆಗ್ತಾ ಇದೆ. ರಾತ್ರಿಯ ಪ್ರಧಾನಿ ಮೋದಿಯವರ ಭಾಷಣದ ಮೇಲೆ ಕಂಪ್ಲೀಟ್ ಇಡೀ ದೇಶದ ಚಿತ್ತ ಇರುವಂಥದ್ದು. ನಿನ್ನೆ ಮಹಿಳಾ ಮೀಸಲಾತಿ ವಿಧೇಯಕಕ್ಕೆ ಸೋಲಾಗಿತ್ತು. ಹೀಗಾಗಿ ಇದಕ್ಕೆ ಮೋದಿ ಅವರ ರಿಯಾಕ್ಷನ್ ಯಾವ ರೀತಿ ಇರಬಹುದು? ಯಾಕಂದ್ರೆ ಬಿಜೆಪಿಯ ನಾನಾ ನಾಯಕರು ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ನವರು ಕೂಡ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿಯವರು ಕಾಂಗ್ರೆಸ್ ವಿರುದ್ಧ ಕಿಡಿಕಾರ್ತಿದ್ದಾರೆ. ಆದರೆ ಮೋದಿ ಅವರು ಇದಕ್ಕೆ ಏನು ಹೇಳ್ತಾರೆ, ಅವರ ರಿಯಾಕ್ಷನ್ ಏನು? ಹೀಗಾಗಿ ಇಡೀ ದೇಶವೇ ಕಾದು ಕುಳಿತಿದೆ. ಇವತ್ತು ರಾತ್ರಿ 8:30ಕ್ಕೆ ದೇಶವನ್ನ ಉದ್ದೇಶಿಸಿ ಮೋದಿಯವರು ಭಾಷಣವನ್ನ ಮಾಡಲಿದ್ದಾರೆ. ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅವರು ಗುರುವಾರ ಸಂಸತ್ತಿನಲ್ಲಿ 3 ಮಸೂದೆಗಳಾದ ಒಂದು ಸಂವಿಧಾನ 131ನೇ ತಿದ್ದುಪಡಿ ಮಸೂದೆ, ಹಾಗೆ ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳು ಮಸೂದೆ, ಹಾಗೆ ಡಿಲಿಮಿಟೇಷನ್ ಮಸೂದೆ ಎಲ್ಲವನ್ನ ಕೂಡ ಮಂಡಿಸಿದ್ರು. ಈ ಮಸೂದೆಗಳು ಲೋಕಸಭೆಯ ಗಾತ್ರವನ್ನು ಹೆಚ್ಚಿಸಲು ಹಾಗೂ 2011ರ ಜನಗಣತಿಯ ಆಧಾರದ ಮೇಲೆ ಸೀಮಾ ನಿರ್ಣಯವನ್ನ ಆಕ್ಟಿವ್ಗೊಳಿಸೋದಕ್ಕೆ ಹಾಗೂ ಈ ಸೀಮಾ ನಿರ್ಣಯದ ಆಧಾರದ ಮೇಲೆ ಮಹಿಳೆಯರಿಗೆ ಮೀಸಲಾತಿಯನ್ನ ಜಾರಿಗೆ ತರುವ ಉದ್ದೇಶವನ್ನು ಹೊಂದಿತ್ತು. ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು ಮಸೂದೆಯು ಪುದುಚೇರಿ, ದೆಹಲಿ ಮತ್ತು ಜಮ್ಮು ಹಾಗೂ ಕಾಶ್ಮೀರಕ್ಕೆ ಇದೇ ರೀತಿಯ ನಿಬಂಧನೆಗಳನ್ನು ಒದಗಿಸೋದಾಗಿ ಹೇಳಲಾಗಿತ್ತು. ಒಂದು ರೀತಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಮಸೂದೆಗಳು. ಆದರೆ ಲೋಕಸಭೆಯಲ್ಲಿ ನಿನ್ನೆ ಸಂಜೆ ನಡೆದ ಬಹುಮತ ಪರೀಕ್ಷೆಯಲ್ಲಿ ಫೇಲ್ ಆಗಿವೆ. ಕ್ಷೇತ್ರ ಪುನರ್ ವಿಂಗಡಣೆ ಅಂದರೆ ಡಿಲಿಮಿಟೇಷನ್ ಬಿಲ್ ಹಾಗೂ ಮಹಿಳಾ ಮೀಸಲಾತಿ ಮಸೂದೆಗೆ ಅಂದರೆ ವುಮೆನ್ಸ್ ರಿಸರ್ವೇಷನ್ ಬಿಲ್ ಸಾಂವಿಧಾನಿಕ ತಿದ್ದುಪಡಿಗೆ ಅಗತ್ಯವಾದ 3/2 ಬಹುಮತ ಸಿಗದ ಹಿನ್ನೆಲೆಯಲ್ಲಿ ಈ ಮಸೂದೆ ಲೋಕಸಭೆಯಲ್ಲಿ ಬಹುಮತ ಪರೀಕ್ಷೆಯಲ್ಲಿ ಫೇಲ್ ಆಗಿದೆ. ಮಹಿಳಾ ಮೀಸಲಾತಿಗೆ ಸಂಬಂಧಿಸಿದ ಪ್ರಮುಖ ಮಸೂದೆಗಳಿಗೆ ಲೋಕಸಭೆಯಲ್ಲಿ 298, 230 ಮತಗಳಿಂದ ಸೋಲುಂಟಾಗಿದೆ. ಒಟ್ಟು 489 ಮತಗಳಲ್ಲಿ 278 ಮತಗಳು ಸೀಮಾ ನಿರ್ಣಯ ಮಸೂದೆಯ ಪರವಾಗಿ ಚಲಾವಣೆ ಆದವು. ಆದರೆ 211 ಮತಗಳು ಅದರ ಆಪೋಸಿಟ್ ಆಗಿ ಚಲಾವಣೆ ಆದವು. ಹೀಗಾಗಿ ಸೋಲನ್ನು ಕಂಡಿದೆ. ಇವತ್ತು ಮೋದಿ ಅವರು ಏನು ರಿಯಾಕ್ಟ್ ಮಾಡ್ತಾರೆ ಕಾದು ನೋಡಬೇಕಿದೆ.